ಈ ಬಾರಿಯ ಕಾರ್ಯಕ್ರಮನ ನಾವು ನಮ್ಮ ಬಸವ ಜಯಂತಿ 2024 ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಪ್ರತಿಯೊಬ್ಬ ಲಿಂಗಾಯತ ವೀರಶೈವ ಸಮುದಾಯದಲ್ಲದೆ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ನಮ್ಮ ಬಸವ ಜಯಂತಿ ಆಗಿರುತ್ತೆ ಅನ್ನೋ ಭಾವನೆನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಕೂಡ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಮುಟ್ಟುವಂತಹ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ. ವಿನೂತನವಾಗಿ ಈ ಬಾರಿ ಮೈಸೂರಿನಲ್ಲಿ ದಸರಾ ಯಾವ ರೀತಿ ಇರುತ್ತೆ ಆ ರೀತಿಯ ಒಂದು ಮೆರವಣಿಗೆನ ನಾವು ರೂಪಿಸಿದ್ದೀವಿ. ಆ ಮೆರವಣಿಗೆಯಲ್ಲಿ ದಸರಾ ರೀತಿ 38 ದಸರಾ ಕಲಾ ತಂಡಗಳು ಹೇಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾ ತಂಡಗಳು ಈ ವರ್ಷದ ಮೆರವಣಿಗೆ ಇರುತ್ತೆ. ಅದರ ಜೊತೆಗೆ ನಮ್ಮ ಅನುಭವ ಮಂಟಪ ಬಸವಣ್ಣವರ 12ನೇ ಶತಮಾನದ ಆ ಕ್ರಾಂತಿಕಾರಿ ನಡೆಗಳು, ಆ ಸಮಾಜದ ಉನ್ನತಿಗಾಗಿ ಮನುಷ್ಯತ್ವದ ಮೌಲ್ಯಗಳನ್ನ ಸಮಾನತೆಯನ್ನ ನಡೆಸ್ಕೊಂಡ್ಬರ್ತಕ್ಕಂತಹ ರೀತಿಗಳನ್ನ ಒಳಗೊಂಡಂತಹ ಅನುಭವ ಮಂಟದ ಒಂದು ಸ್ತಬ್ಧಚಿತ್ರನೂ ಕೂಡ ಇರುತ್ತೆ. ಅದೇ ರೀತಿ ನಮ್ಮ ಸುತ್ತೂರು ಸಂಸ್ಥಾನದ ನಡೆದು ಬಂದ ಒಂದು ಸ್ತಬ್ಧಚಿತ್ರನೂ ಕೂಡ ಇರುತ್ತೆ. ಅದೇ ರೀತಿ ದಾಸೋಹಕ್ಕೇನೆ ಹೆಸರುವಾಸಿ ಆಗಿರ್ತಕ್ಕಂತಹ ವಿಶ್ವದಲ್ಲಿ ನಮ್ಮ ದೇವನೂರು ಮಠದ ಒಂದು ಟ್ಯಾಬ್ಲೋ ಕೂಡ ಇರುತ್ತೆ. ಅದ್ರ ಜೊತೆಗೆ ಬಂಧುಗಳೇ, ನಮ್ಮ ಆನ್ಗಲ್ ಕುಮಾರಸ್ವಾಮಿ ಅವರಿಂದ ನಡೆದುಕೊಂಡು ಬಂದಂತಹ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಒಂದು ಟ್ಯಾಬ್ಲೋ ಕೂಡ ಇರುತ್ತೆ. ಸಿದ್ದೇಶ್ವರ ಜ್ಞಾನದಾಸೋಹಿ ಸಿದ್ದೇಶ್ವರ ಸ್ವಾಮಿಗಳ ಟ್ಯಾಬ್ಲೋ ಕೂಡ ಇರುತ್ತೆ. ಅದೇ ರೀತಿ ನಮ್ಮ ನಡೆದಾಡುವ ದೇವರು ಅನ್ನ ದಾಸೋಹಿ ಸಿದ್ಧಗಂಗಾ ಸ್ವಾಮಿಗಳ ಟ್ಯಾಬ್ಲೋ ಕೂಡ ಇರುತ್ತೆ. ಕೊನೆಯದಾಗಿ ನಳೂನ್ಕೆರೆ ಮಠದಿಂದ ಬರ್ತಕ್ಕಂತಹ ಆನೆಯ ಮೇಲೆ ಬಸವಣ್ಣವರ ಒಂದು ಪ್ರತಿಭೆಯನ್ನ ಇಟ್ಟು ಒಂದು ಮೆರವಣಿಗೆಯನ್ನ ನಾವು ಮಾಡಲಿದ್ದೀವಿ. ಮೆರವಣಿಗೆ JSS ಮಹಾವಿದ್ಯಾಪೀಠದ ಬಸವ ಪುತ್ಥಳಿಯಿಂದ ಶುರುವಾಗಿ ಸುಮಾರು 8,000 ಸಂಖ್ಯೆ ಜನ ಅವತ್ತು ಸೇರಲಿದ್ದಾರೆ ಮೆರವಣಿಗೆಯಲ್ಲಿ. ಎಲ್ಲರೂ ಕೂಡ ಅಂಡರ್ಫೀಟ್ ರೋಡ್ ಮುಖಾಂತರ ಮಹಾರಾಜ ಗ್ರೌಂಡ್ಸ್ ನ ತಲುಪುವ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಿಂದ ನಾವು ಆಗಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಅವರು ಮತ್ತೆ ನಮ್ಮ ಎಲ್ಲ ತಂಡ ಪ್ರತಿ ಮೈಸೂರು ಜಿಲ್ಲೆಯ ಪ್ರತಿ ತಾಲೂಕುಗಳಿಗೆ ಹೋಬಳಿಗಳಿಗೆ ಭೇಟಿ ಮಾಡಿ ಈ ಬಾರಿ ಬಸವ ಜಯಂತಿನ ಯಶಸ್ವಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನ ಇಟ್ಟು ಹೆಚ್ಚು ಕಮ್ಮಿ 250 ಸಂಖ್ಯೆ ಬಸ್ಗಳಲ್ಲಿ ಮೈಸೂರು ನಗರಕ್ಕೆ ಇವತ್ತು ಬಂಧುಗಳು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದರಿಂದ ಬಸವ ಪುತ್ಥಳಿಗೆ ಕಾರ್ಯಕ್ರಮ ಬಂಧುಗಳು ಹೊರಗಡೆಯಿಂದ ಬರುವಂತಹ ಜನ ಅರ್ಧ ಜನ ಮೆರವಣಿಗೆ ಬಂದರೂ ಕೂಡ 8,000 ಸಂಖ್ಯೆಯ ಮೇಲಾಗುತ್ತೆ. ಅದರಿಂದ 8,000 ಸಂಖ್ಯೆ ಮೆರವಣಿಗೆಯಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೀವಿ. ಆಮೇಲೆ ವೇದಿಕೆ ಕಾರ್ಯಕ್ರಮ